ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ಡಾಕ್ಟರ್ ಕೆ ಭುಜಂಗ ಶೆಟ್ಟಿ ಅವರು ಬರೆದಿರುವ ಪ್ರೀತಿಯಿಂದ ಪರಮಾತ್ಮ ನೆಡೆಗೆ ಈ ಪುಸ್ತಕದಿಂದ ಕೊಡು ಮತ್ತು ಕ್ಷಮಿಸು ಈ ಬಗ್ಗೆ ತಿಳ್ಕೊಳ್ಳೋಣ. ನಾವೆಲ್ಲ ದೇವರ ಸೃಷ್ಟಿ ಹಾಗೂ ದೇವರು ಅಪೂರ್ಣ ವಸ್ತುಗಳನ್ನು ಸೃಷ್ಟಿಸಲಾರ ಎಂಬುದು ಸರ್ವವಿದಿತ. ಎಲ್ಲರಿಗೂ ಗೊತ್ತು, ದೇವರ ಸೃಷ್ಟಿ ಅಂದ್ರೆ ಅದು ಪರಿಪೂರ್ಣವಾಗಿರುತ್ತೆ ಅಂತ. ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ನಾವು ಇತರರನ್ನು ಕ್ಷಮಿಸಬೇಕು, ಅದು ಅವರಿಗಾಗಿ ಅಲ್ಲ, ನಮ್ಮ ಒಳ್ಳೆಯದಕ್ಕಾಗಿ. ದ್ವೇಷ ನಮಗೆ ಇಮ್ಮಡಿ ಕೇಡನ್ನುಂಟು ಮಾಡುತ್ತದೆ. ಕೆಟ್ಟ ಗುಣಗಳುಳ್ಳ ಮನುಷ್ಯನನ್ನು ದಾರಿ ತಪ್ಪಿದ ದೇವತೆ ಎಂದು ಭಾವಿಸಬೇಕು. ಸರಿಯಾದ ಮಾರ್ಗದರ್ಶನ ಪಡೆದ ಮನುಷ್ಯನೇ ದೇವರು, ಮಾರ್ಗ ತಪ್ಪಿದ ದೇವರೇ ಮನುಷ್ಯ. ಸೊ ಕ್ಷಮೆ ಯಾಕೆ ಮುಖ್ಯ ಆಗುತ್ತೆ? ನಾವು NLP ಕೋರ್ಸ್ ಮಾಡ್ತಾ ಇದ್ದಾಗ ಈ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಕೋಪ ಬಂದಷ್ಟು ಯಾರೋ ನಮ್ಮ ಟ್ರಿಗರ್ ಮಾಡ್ತಾರೆ, ಅವರೇ ನಮ್ಗೆ ಕೋಪ ಬರ್ಸಿದ್ರು. ಈ ಸ್ಟೇಟ್ಮೆಂಟ್ ಗಳನ್ನ ನಾವು ಕೊಡೋದು ನೋಡಿದೀವಲ್ಲ. ಬಟ್ ಯೋಚನೆ ಮಾಡಿ, ನಿಮ್ಮ ಕೋಪ, ಸುಖ, ಶಾಂತಿ, ಅಳು, ನಗು ಬೇರೆಯವ್ರು ಬರೆಸ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನದ ಕೀಲಿಕೈನ ನೀವು ಯಾರ ಕೈಲಿ ಕೊಟ್ಟಿದ್ದೀರಾ? ಸೊ ಯಾರೋ ಜಸ್ಟ್ ಒಂದು ಟ್ರಿಗರ್ ಮಾಡಿದ್ರು ನಿಮ್ಗೆ ಕೋಪ ಬಂತು, ಯಾರೋ ಏನೋ ಅಂದ್ರು ನಿಮ್ಗೆ ಅಭದ್ರತೆ ಕಾಡ್ತಾ ಇದೆ, ಅಳು ಬರ್ತಾ ಇದೆ. ಹಿಂಗಾದಾಗ ನಿಮ್ಮ ಜೀವನ ನಿಮ್ಮ ಕಂಟ್ರೋಲ್ ಅಲ್ಲಿ ಎಲ್ಲಿದೆ? ಸೊ ನಿಮ್ಮ ಜೀವನದ ಡ್ರೈವಿಂಗ್ ಸೀಟ್ ಅಲ್ಲಿ ನೀವೇ ಕುತ್ಕೊಳ್ಳಿ. ಆಗ ಮಾತ್ರ ನೀವು ನಿಮ್ಮ ಜೀವನನ ಹೆಂಗೆ ರೂಪಿಸ್ಕೋಬೇಕಂತಿದ್ದೀರಲ್ಲ ಹಂಗೆ ರೂಪಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಕ್ಷಮೆ ಯಾಕೆ ಮುಖ್ಯ ಆಗುತ್ತೆ? ಕೋಪ ಬಂದಾಗ ಹೆಂಗಂದ್ರೆ ಅದು ನಾನು ನನ್ನ ಕೈಯಲ್ಲಿ ಬೆಂಕಿ ಇಟ್ಕೊಂಡಿದ್ದೀನಿ, ಆ ವ್ಯಕ್ತಿಗೆ ಅದು ಸುಡಲಿ, ಎದುರಿಗಿರೋರ್ಗೆ ಅಥವಾ ನಮ್ಗೆ ಕೋಪ ಬರಿಸುವ ಕಾರಣ ಆದ ವ್ಯಕ್ತಿಗೆ ಅದು ಸುಡ್ಲಿ ಅಂತ ಬಯಸಿದ್ರೆ ಸಾಧ್ಯ ಇದೆಯಾ? ಇಲ್ಲ ಅಲ್ಲ. ಇದೇ ಎಕ್ಸಾಂಪಲ್ ನಮ್ಮ ಲೈಫಿಗೆ ಅಳವಡಿಸ್ಕೊಂಡ್ರೆ, ಆ ವ್ಯಕ್ತಿನ ನಾವು ನೆನಪು ಮಾಡ್ಕೊಂಡಾಗ್ಲೂ ನಮ್ಮ ಹಾರ್ಟ್ ಬೀಟ್ಸ್ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಸೊ ಇದೆಲ್ಲ ಬೇಕಾ ನಿಮ್ಗೆ? ಸೊ ಕ್ಷಮಿಸಿ. ಯಾರಾದ್ರೂ ಅಂತ ತಪ್ಪು ಮಾಡಿದಾಗ ಅವ್ರನ್ನ ಕ್ಷಮಿಸ್ಬಿಡಿ. ಕ್ಷಮಿಸೋದು ಅಂದ್ರೆ ಅವ್ರನ್ನ ಕಂಪ್ಲೀಟ್ ಅಕ್ಸೆಪ್ಟ್ ಮಾಡ್ತೀನಿ, ಮತ್ತೆ ಅವ್ರಿಗೆ ಪದೇ ಪದೇ ನನ್ನನ್ನ ಹರ್ಟ್ ಮಾಡಕ್ ಅವಕಾಶ ಮಾಡಿ ಕೊಡ್ತೀನಿ ಅಲ್ಲ. ಅವ್ರೇನೋ ತಪ್ಪು ಮಾಡಿದರೆ ಅದು ನನ್ಗೆ ಮರೆಯಕ್ಕಾಗ್ತಾ ಇಲ್ಲ ಅಥವಾ ಕ್ಷಮಿಸಕ್ಕಾಗ್ತಾ ಇಲ್ಲ, ಕ್ಷಮಿಸಿ ನಿಮ್ ಒಳ್ಳೇದಕ್ಕಾಗಿ. ಹಾಗಂತ ಅವ್ರನ್ನ ಮತ್ತೆ ಬ್ಲೈಂಡ್ ಆಗಿ ನಂಬಬೇಕಾ? ಅದು ಆ ಸಿಚುವೇಶನ್, ಪ್ರಮಾದದ ಮೇಲೆ ಡಿಪೆಂಡ್ ಆಗುತ್ತೆ. ಆ ವ್ಯಕ್ತಿ ಎದುರಿಗೆ ಬಂದ್ರು ನಾನು ನಗ್ತಾ ಮಾತಾಡೋ ಮನಸ್ಥಿತಿಯಲ್ಲಿ ಇದ್ರೆ ನನ್ನೊಳಗೆ ಕಲ್ಮಶ ಇಲ್ಲ, ನಾನು ಖುಷಿಯಾಗಿದ್ದೀನಿ, ಒಳಗಿಂದ ಖುಷಿಯಾಗಿದ್ದೀನಿ ಅನ್ನೋದನ್ನ ಸೂಚಿಸುತ್ತೆ. ಸೊ ಇದು ನನ್ನ ದೇಹಕ್ಕೆ ನಾನು ಎಷ್ಟೋ ಬೆನಿಫಿಟ್ ಮಾಡ್ತಾ ಇದ್ದೀನಿ ಇದರಿಂದ. ಆ ವ್ಯಕ್ತಿನ ನಾನು ಕ್ಷಮಿಸ್ತಾ ಇರೋದು ನನ್ನ ಒಳ್ಳೇದಕ್ಕಾಗಿ, ನನ್ನ ಸರ್ವತೋಮುಖ ಅಭಿವೃದ್ಧಿಗಾಗಿ, ನನ್ನ ಆರೋಗ್ಯಕ್ಕಾಗಿ. ಹಾಗಂತ ಅವ್ರನ್ನ ಪದೇ ಮತ್ತೆ ನಂಬೋದಿಲ್ಲ, ಅದು ಬೇರೆ ಪ್ರಶ್ನೆ. ಕ್ಷಮಿಸಿದೀನಿ, ಆದ್ರೆ ಆ ವ್ಯಕ್ತಿ ಜೊತೆ ಎಷ್ಟು ಬೇಕು, ಮುಂದೆ ಏನ್ ವ್ಯವಹಾರ ಮಾಡ್ಬೇಕು ಮಾಡಬಾರ್ದು, ಈ ಲಿಮಿಟೇಷನ್ಸ್ ಚೌಕಟ್ಟನ್ನ ನಾನು ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ತೀನಿ ಅಷ್ಟೇ. ಇನ್ನೊಬ್ಬ ವ್ಯಕ್ತಿಯೊಂದಿಗೆ ವ್ಯವಹರಿಸುವಾಗ ನಾವು ದೇವರೊಂದಿಗೆ ವ್ಯವಹರಿಸುತ್ತಿದ್ದೇವೆ ಎಂಬುದು ಸದಾ ನೆನಪಿರಲಿ. ನಾವು ಹೊರನೋಟಕ್ಕೆ ಆ ವ್ಯಕ್ತಿಯನ್ನು ಮಾತ್ರ ನೋಡದೆ ಅವನಲ್ಲಿ ಕೆಲಸ ಮಾಡುತ್ತಿರುವ ವಿಸ್ಮಯಗೊಳಿಸುವ ಅಂತ ಚತುರತೆಯನ್ನು ಕಾಣಲು ಪ್ರಯತ್ನಿಸಿ. ಇನ್ನೊಬ್ಬ ವ್ಯಕ್ತಿ ನಮ್ಮ ನಿರೀಕ್ಷೆಯಂತೆ ನಡೆದುಕೊಳ್ಳದಿದ್ದರೆ ಅವನನ್ನು ಅವನದೇ ದಾರಿಯಲ್ಲಿ ಮುಂದುವರಿಯುವ ಆಯ್ಕೆಗೆ ಬಿಟ್ಟು ಬಿಡಿ. ನಮ್ಮ ದಾರಿಗೆ ಬರಲು ಬಲವಂತ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ನಮ್ಮನ್ನು ಇಷ್ಟಪಡುವುದು ನಮ್ಮ ಒಳ್ಳೆಯತನಕ್ಕಿಂತ ಮಿಗಿಲಾಗಿ ನಮ್ಮ ತಾಳ್ಮೆಗಾಗಿ. ಪ್ರತಿ ಸಲ ನಾವು ತಾಳ್ಮೆ ಕಳೆದುಕೊಂಡಾಗಲೂ ಇನ್ನೊಬ್ಬರು ನಮ್ಮ ಮನಸ್ಸನ್ನು ಕೆರಳಿಸಲು ಅವಕಾಶ ನೀಡಿದಂತೆ. ಸೊ ನೋಡಿ, ಇಲ್ಲಿ ಲೇಖಕರು ಅದನ್ನೇ ಹೇಳ್ತಾ ಇದ್ದಾರೆ. ಅವ್ರು ನನ್ಗೆ ಕೋಪ ಬರ್ಸಿದ್ದಲ್ಲ, ನಾನು ಹೆಂಗ ರೆಸ್ಪಾಂಡ್ ಮಾಡ್ತಾ ಇದ್ದೀನಿ ಅದನ್ನ ಅವರು ಇಟ್ಕೊಂಡೇ ನಮ್ಗೆ ಕೆರಳಿಸೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ರೀತಿ ಕೆರಳಿದಾಗ ನಮ್ಮ ಮನಸ್ಸು ತನ್ನ ಸಮತೋಲನವನ್ನು ಕಳೆದುಕೊಳ್ಳುತ್ತದೆ. ಇನ್ನೊಬ್ಬರು ನಮ್ಮ ಮನಸ್ಸನ್ನು ಆಳಲು ಏಕೆ ಅವಕಾಶ ನೀಡಬೇಕು? ನಾವು ಹೊರ ಪ್ರಪಂಚದ ಪ್ರತಿಕ್ರಿಯೆಗಳಿಗೆ ದಪ್ಪ ಚರ್ಮದವರಂತೆ ವರ್ತಿಸುತ್ತಾ ಅಂತರಂಗದಲ್ಲಿ ಸೂಕ್ಷ್ಮಮತಿಗಳಾಗಿರಬೇಕು. ಹೊರ ಪ್ರಪಂಚದ ಬದಲಾವಣೆಗೆ ನಮ್ಮ ಅಂತರಂಗದ ಮೇಲೆ ಪೂರ್ಣ ಹಿಡಿತ ಸಾಧಿಸಬೇಕು. ನಾವು ಇನ್ನೊಬ್ಬ ವ್ಯಕ್ತಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಏಕೆಂದರೆ ಅವರು ನಮ್ಮ ಕೆಲಸಗಳಿಗೆ ತೋರುವ ಕೇವಲ ಪ್ರತಿಕ್ರಿಯೆ ಮಾತ್ರವಾಗಿರುತ್ತದೆ. ತಿಳಿದವರು ಕೇವಲ ನಡೆದು ತೋರುತ್ತಾರೆ, ಅವರೆಂದಿಗೂ ಪ್ರತಿಕ್ರಿಯಿಸುವುದಿಲ್ಲ. ನಾವೆಲ್ಲ ಪಡೆದಾಗ ಸಂತೋಷ ಪಡುತ್ತೇವೆ, ಆದರೆ ನಿಜವಾದ ಸುಖವಿರುವುದು
ನಿಜವಾದ ಸುಖವಿರುವುದು ಪಡೆಯುವುದಕ್ಕಿಂತ ಕೊಡುವುದರಲ್ಲಿ. ಇದು ಪ್ರಕೃತಿ ನಿಯಮ. ಬೇಕಾದರೆ ನೀವು ಪ್ರಯತ್ನಿಸಿ ನೋಡಿ. ಕೊಡುವುದು ಎಂದರೆ ಕೇವಲ ಭೌತಿಕ ವಸ್ತುಗಳೇ ಆಗಿರಬೇಕಂತ ಅಲ್ಲ, ಅವು ಅಭೌತಿಕ ವಸ್ತುಗಳು ಆಗಿರ್ಬೋದು. ಅಂದ್ರೆ ಪ್ರೀತಿ, ನಗು, ಹಾರೈಕೆ. ಯಾರೋ ಎದುರಿಗೆ ಬರ್ತಾರೆ, ಗುಡ್ ಮಾರ್ನಿಂಗ್ ಅಂತ ಹೇಳೋದು, ಒಂದು ನಗು ಕೊಡೋದು ಅವರಿಗೆ. ನಾವು ಇನ್ನೊಬ್ಬರಿಗೆ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಹಾರೈಸಿದರೆ ಪರೋಕ್ಷವಾಗಿ ಅದನ್ನು ನಾವು ಹಾರೈಸಿಕೊಳ್ಳುತ್ತೇವೆ. ಸೊ ನಮ್ಮ ಹಿರಿಯರು ಹೇಳ್ತಾ ಇರ್ತಾರಲ್ಲ, ಕೆಟ್ಟ ಪದಗಳನ್ನ ಬಳಸಬೇಡಿ, ಅಶ್ವಿನಿ ದೇವತೆಗಳು ಯಾವಾಗಲೂ ಆಕ್ಟಿವ್ ಆಗೇ ಇರ್ತಾರೆ, 24/7 ಅಸ್ತು ಅಂತಾನೆ ಇರ್ತಾರೆ ಅಂತ. ಇದೇ ಕಾರಣಕ್ಕಾಗಿ ನಾವು ಏನೇನೆಲ್ಲ ಬೇರೆಯವ್ರಿಗೆ ಅನಿಸ್ತೀವಿ, ಹಾರೈಸ್ತೀವೋ ನಮ್ಮ ಜೀವನಕ್ಕೂ ನಾವು ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಏನನ್ನಾದರೂ ಪಡೆಯುವ ಸುಲಭದ ದಾರಿ ಎಂದರೆ ಅದರ ಅವಶ್ಯಕತೆ ಇರುವ ಯಾರಿಗಾದರೂ ಅದು ದೊರೆಯಲಿ ಎಂದು ಹಾರೈಸುವುದು. ಅದು ಹಲವು ಪಟ್ಟಾಗಿ ಸಹಜವಾಗಿ ನಮಗೇ ಹಿಂದಿರುಗುತ್ತದೆ. ಆದ್ದರಿಂದ ಮುಂದಿನ ಸಲ ನೀವು ಇನ್ನೊಬ್ಬರನ್ನು ಖಂಡಿಸಿದರೆ ನಿಮಗೆ ನೀವು ಏನನ್ನು ಬಯಸುತ್ತಿರುವಿರಿ ಎಂಬುದರ ಬಗ್ಗೆ ಅರಿವಿರಲಿ. ನಾವು ಪಡೆಯಬೇಕಾದರೆ ಕೊಡಬೇಕು ಮತ್ತು ಕೊಡುವುದಕ್ಕಾಗಿ ಪಡೆಯಬೇಕು. ಸೊ ನೆನ್ಪಿಟ್ಕೊಳ್ಳಿ, ನಾವು ಹಿಂದೆ ಸುಮಾರು ಸಲ ಮಾತಾಡಿದ್ದೀವಿ, ವರ್ಡ್ಸ್ ಆರ್ ಎನರ್ಜಿ ಅಂತ. ಏನ್ ಪದಗಳನ್ನ ಬಳಸ್ತಾ ಹೋಗ್ತೀರಾ, ಗೊತ್ತೋ ಗೊತ್ತಿಲ್ದೇನೋ ಅದೇ ಜೀವನನ ನೀವು ಸಹ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ಬಿ ಕೇರ್ಫುಲ್ ವಿತ್ ಯುವರ್ ವರ್ಡ್ಸ್. ಧನ್ಯವಾದಗಳು.